ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಮಂಡನ ಮಿಶ್ರರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಭಾರತೀ ದೇವಿ ಮತ್ತು ಮಂಡನ ಮಿಶ್ರರ ಕಥೆಯನ್ನು ಭಾರತೀ ದೇವಿ ನಾಗಭಟ್ಟನಿಗೆ ಹೇಳ್ತಾಳೆ. ಆನಂತರ ಒಂದು ದಿನ ಇವರ ಮನೆಯಲ್ಲಿ ಹಿರಿಯರ ಶ್ರಾದ್ದ ನಡೀತಾ ಇರಬೇಕಾದ್ರೆ ಶಂಕರಾಚಾರ್ಯರಲ್ಲಿಗೆ ಬರ್ತಾರೆ. ಅವರು ಬಂದಿದ್ದು ತಾವು ಬಂದಿರೋದು ವಾದ ಭಿಕ್ಷೆಯನ್ನು ಕೇಳಕ್ಕೆ ಅಂತ ಹೇಳಿಬಿಟ್ಟು ಶಂಕರರು ಹೇಳ್ತಾರೆ. ಆ ನಂತರ ಮಂಡನ ಮಿಶ್ರರು ಇದಕ್ಕೆ ಒಪ್ಪಿಕೊಳ್ತಾರೆ. ಇವರ ಒಂದು ವಾಕ್ಯಾರ್ಥಕ್ಕೆ ಅಲ್ಲಿ ಸಮಯ ನಿಗದಿ ಆಗುತ್ತೆ. ಮರುದಿನ ಎಲ್ಲನೂ ಅಲ್ಲಿ ಸೇರ್ತಾರೆ. ಅವರ ಶಿಷ್ಯರು ಅಂದರೆ ಶಂಕರರ ಶಿಷ್ಯರಾದಂತಹ ಪದ್ಮಪಾದಾಚಾರ್ಯರು ಶಂಕರರ ಪರಿಚಯವನ್ನು 4 ಮಾತುಗಳಲ್ಲಿ ಹೇಳಿ ಮುಗಿಸ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದುವರಿಸೋಣ. ಈಗ ವ್ಯವಸ್ಥಾಪಕ ಇಂದ್ರದತ್ತ ಶಾಸ್ತ್ರಿಗಳು ಎದ್ದು ನಿಂತು ಸಭೆಗೆ ನಿವೇದಿಸಿದ್ರು. ವಾಕ್ಯಾರ್ಥಕ್ಕೆ ಒಬ್ಬರು ಮಧ್ಯಸ್ಥರು ಬೇಕು ಅನ್ನೋದು ಇಡೀ ಸಭೆಗೆನೆ ಗೊತ್ತಿರೋ ಸಂಗತಿ. ವಾದ ಹದ ಮೀರಿದ್ರೆ ಅಥವಾ ವಾದಿಗಳು ತರ್ಕ ಬರದಲ್ಲಿ ಆವೇಶ ಬರದಲ್ಲಿ ಶಿಷ್ಟಾಚಾರವನ್ನು ಅತಿಕ್ರಮಿಸಿದ್ರೆ ಎದುರಾಳಿಯ ಭಂಗ ಮಾಡಿದ್ರು ಕೂಡ ತಮ್ಮ ವಾದನೆ ಅಖಂಡ ಆಗಿದೆ ಅಂತ ಮುಂಡು ಹಿಡಿದ್ರೆ ಅವ್ರನ್ನ ತಿದ್ದಲಿಕ್ಕೆ ಅಂತ ಅಧಿಕಾರ ಇರಬೇಕು ಒಬ್ಬರಿಗೆ. ಅವರೇನೆ ಮಧ್ಯಸ್ಥರು. ವಾದಿಗಳಷ್ಟೇ ಪಾಂಡಿತ್ಯ, ಜ್ಞಾನ, ಸಮಚಿತ್ತತೆಗಳು ಅವ್ರಿಗಿರಬೇಕು. ಚರ್ಚೆಯ ಫಲಿತಾಂಶ ಮತ್ತು ಸೋಲು ಗೆಲುವುಗಳಲ್ಲಿ ಅವರ ಮಾತೆ ಕೊನೆಯದು. ಅವರ ಹೆಸರನ್ನ ವಾದಿ ಮತ್ತು ಪ್ರತಿವಾದಿಗಳು ಒಪ್ಪಬೇಕು. ಅಂತಹ ಒಂದು ಹೆಸರನ್ನ ಹಿರಿಯರು ಇಲ್ಲಿ ಸೂಚಿಸಬೇಕು ಅಂತ ಕೇಳಿದ್ರು. ಕೆಲವು ಹಿರಿಯರು ಯಜ್ಞೇಶ್ವರ ಪಂಡಿತರು ಅಂತ ಸೂಚಿಸಿದ್ರು. 90 ವರ್ಷದವರಾದ ಆ ಯಜ್ಞೇಶ್ವರ ಪಂಡಿತರು ತಮ್ಮ ಪಕ್ಕದಲ್ಲಿದ್ದ ಊರುಗೋಲಿನ ಸಹಾಯದಿಂದ ಎದ್ದು ನಿಂತು ಸಭೆಗೆ ವಂದಿಸಿದ್ರು. ನೀವು ನನಗೆ ತೋರಿಸಿರೋ ಗೌರವಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಆದರೆ ಮಂಡನ ಮಿಶ್ರರಂಥ ಮಹಾಪಂಡಿತರು ಪ್ರತಿವಾದಿಗಳಾಗಿರ್ಬೇಕಾದ್ರೆ ವಾದ ಸೂಕ್ಷ್ಮಗಳನ್ನೆಲ್ಲ ಅವಧಾನದಲ್ಲಿಟ್ಕೊಳ್ಳುವಂತಹ ಶಕ್ತಿ ನನಗೀಗ ಉಳ್ಕೊಂಡಿಲ್ಲ. ನನಗೀಗ 90 ವರ್ಷ ಆಗಿದೆ ಅಂತ ಅಂದರು. ಅವರ ಮಾತು ಕೇವಲ ವಿನಯವಾಗಿರಲಿಲ್ಲ, ಅದು ನಿಜವೇ ಆಗಿತ್ತು. ಹೀಗೇನೆ 6 ಹೆಸರುಗಳು ಬಂದು ಹೋದವು. ಆನಂತರ ವಾಕ್ಯಾರ್ಥಿಯಾಗಿ ಬಂದು ಕೂತಿದ್ದಂತಹ ಶಂಕರಯತಿ ಸಭೆಯ ಅವಗಾಹನೆಗೆ ನಾನೊಂದು ಹೆಸರನ್ನು ಹೇಳಲಾ ಅಂತ ಕೇಳಿದ್ರು. ಸಭೆ ಈಗ ನಿಶಬ್ದವಾಯಿತು. ವ್ಯವಸ್ಥಾಪಕರಾಗಿದ್ದ ಇಂದ್ರದತ್ತ ಶಾಸ್ತ್ರಿಗಳು ಸೂಚಿಸಬಹುದು, ಆದರೆ ಈ ಸಭೆಯಲ್ಲಿರೋ ಯಾರ್ಯಾರ ಶಕ್ತಿಗಳು ಅರ್ಹತೆಗಳು ಏನೇನು ಅನ್ನೋದು ಸಂಪೂರ್ಣ ಪರಸ್ಥಳದವರಾದ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ್ರು. ಹೇಗೆ ಗೊತ್ತು ಅನ್ನೋದು ಮುಖ್ಯ ಅಲ್ಲ, ಅವರು ಸೂಚಿಸ್ಲಿ ನೋಡೋಣ ಅಂತ ಮತ್ತೊಬ್ಬ ಹಿರಿಯರಾದಂತಹ ವಾಮನ ಭಟ್ಟರು ಉತ್ತರಿಸಿದ್ರು. ಹಿರಿಯರೆಲ್ಲ ಸೂಚಿಸಿ ಅಂತ ಹೇಳಿದ್ಮೇಲೆ ಶಂಕರಯತಿಗಳು ಹೇಳಿದ್ರು, ಅಲ್ಲಿ ಕೂತಿದ್ದಾರಲ್ಲ ಆ ತಾಯಿ ಅವರು ಮಧ್ಯಸ್ಥೆ ಆಗಬಹುದು ಅಂತ. ಭಾರತೀ ದೇವಿನ ಅವರ ಜ್ಞಾನದ ವಿಷಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅವರು ನಿಮ್ಮ ಎದುರಿಗೆ ಇರತಕ್ಕಂತಹ ನಿಮ್ಮ ಪ್ರತಿವಾದಿಯ ಧರ್ಮಪತ್ನಿ ಯಾವುದಾದ್ರೂ ಘಟ್ಟದಲ್ಲಿ ಪಕ್ಷಪಾತದ ಆಪಾದನೆಯನ್ನು ನೀವೇ ಮಾಡಬಹುದು, ಅವ್ರು ಬೇಡ ಅಂತ ಯಜ್ಞೇಶ್ವರ ಪಂಡಿತರು ಆಕ್ಷೇಪಣೆ ಮಾಡಿದ್ರು. ಅಂತಹ ಆಪಾದನೆಯನ್ನು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತೀನಿ. ಕುಮಾರಿಲ ಭಟ್ಟರ ತಂಗಿನೂ ಶಿಷ್ಯನೂ ಆದ ಅವರ ನ್ಯಾಯನಿಷ್ಠೆಯಲ್ಲಿ ನನಗೆ ನಂಬಿಕೆ ಇದೆ ಅಂತ ಶಂಕರರು ಹೇಳಿದ್ರು. ಅತ್ತೆ ಈಗ ಮುಜುಗರದಿಂದ ತಲೆ ತಗ್ಗಿಸಿ ಕೂತ್ಕೊಂಡ್ರು. ಯಜ್ಞೇಶ್ವರ ಪಂಡಿತರು ಪ್ರತಿವಾದಿ ಮಂಡನ ಮಿಶ್ರರು ಏನು ಹೇಳ್ತಾರೆ ಕೇಳಿ ಅಂತ ಅಂದರು. ಆಗ ಮಂಡನ ಮಿಶ್ರರು ಹೇಳಿದ್ರು, ಮಧ್ಯಸ್ಥ ಸ್ಥಾನದಲ್ಲಿ ಇರಲಿ ಪರವಾಗಿಲ್ಲ, ಅಥವಾ ಶ್ರೋತೃವಿನ ಸ್ಥಾನದಲ್ಲೇ ಇರಲಿ, ಈ ಸಭೆಯಲ್ಲಿರುವಾಗ ಆಕೆ ಒಬ್ಬ ವಿದುಷಿನೇ ಹೊರತು ನನ್ನ ಪತ್ನಿ ಅನ್ನೋ ಭಾವನೆ ನನಗಿಲ್ಲ ಅಂತ ಅಂದರು. ಸಾಧು ಅಂತ ಯಜ್ಞೇಶ್ವರ ಪಂಡಿತರು ಹೇಳಿದ್ರು. ನೀನೇನು ಹೇಳ್ತೀಯಮ್ಮ ಅಂತ ಅತ್ತೆ ಕಡೆಗೆ ನೋಡಿದ್ರು. ಅತ್ತೆ ಮುಖ ಸ್ವಲ್ಪ ಕೆಂಪಾಗಿತ್ತು. ತಕ್ಷಣ ಮಾತಾಡೋಕ್ಕೆ ತೋಚದೆ ಅವರ ತುಟಿಗಳು ಕಂಪಿಸ್ತಾ ಇದ್ವು. ಯಜ್ಞೇಶ್ವರ ಪಂಡಿತರ ಕಡೆಗೆ ತಿರುಗದೇನೆ ಅವರು ನೆಲವನ್ನೇ ನೋಡ್ತಾ ಇದ್ರು. ಪಂಡಿತರು ಯೋಚನೆ ಮಾಡಿ ಹೇಳು ಪುನಃ ಎಂದ ಮೇಲೆ ಅತ್ತೆ ಚೇತರಿಸ್ಕೊಂಡವ್ರು ಹಾಗೆ ಹೇಳಿದ್ರು. ಗೋವಿಂದ ಯತಿಗಳ ಶಿಷ್ಯರಂತ ಹೇಳೋ ಈ ಯತಿಗಳ ಪ್ರತಿಜ್ಞೆಯನ್ನ ಮತ್ತು ಪ್ರತಿವಾದಿಯ ಪ್ರತಿಜ್ಞೆಯನ್ನು ನಾನು ಊಹಿಸ್ಕೋಬಲ್ಲೆ. ನನ್ನನ್ನೇ ಮಧ್ಯಸ್ಥ ಸ್ಥಾನಕ್ಕೆ ಸೂಚಿಸಿರೋ ಇವರ ಬುದ್ಧಿ ತೀಕ್ಷ್ಣತೆ ಕೂಡ ನನಗೆ ಅರ್ಥ ಆಗುತ್ತೆ. ನಾನು ನನ್ನ ಅಣ್ಣನ ಶಿಷ್ಯ ಆಗಿದ್ದ ಹಾಗೆಯೇ ಮದುವೆ ಆದ ನಂತರ ನನ್ನ ಪತಿಯ ಶಿಷ್ಯ ಆಗಿ ಅಧ್ಯಯನವನ್ನು ಮುಂದುವರಿಸಿದ್ದೀನಿ.
ಈಗ ಈ ಸ್ಥಾನವನ್ನು ನಿರಾಕರಿಸಿದ್ರೆ ನನ್ನ ಈ ಇಬ್ಬರು ಗುರುಗಳಿಗೂ ಅಪಮಾನ ಮಾಡಿದಾಗ ಆಗುತ್ತೆ ಅಂತ ಅಂದರು. ಯಜ್ಞೇಶ್ವರ ಪಂಡಿತರ ಆದಿಯಾಗಿ ಎಲ್ಲರೂ ಅತ್ತೆ ಮಾತಿಗೆ ಸಾಧು ಸಾಧು ಅಂತ ಹೇಳಿದ್ರು. ಆನಂತರ ವ್ಯವಸ್ಥಾಪಕರಾಗಿದ್ದಂತಹ ಇಂದ್ರದತ್ತ ಶಾಸ್ತ್ರಿಗಳು ಹೇಳಿದ ಹಾಗೆ ಅತ್ತೆ ವೇದಿಕೆಯನ್ನು ಹತ್ತಿದ್ರು. ನಡುಭಾಗದಲ್ಲಿ ಎತ್ತರವಾಗಿದ್ದ ಮಣೆ ಮೇಲೆ ಪದ್ಮಾಸನದಲ್ಲಿ ಮಂಡಿಸಿದ್ರು. ಯತಿ ಮತ್ತು ಮಂಡನ ಮಿಶ್ರರು ಅನಂತರ ವೇದಿಕೆಯನ್ನು ಹತ್ತಿ ಮಧ್ಯಸ್ಥರ ಎದುರಿಗೆ ಪರಸ್ಪರ ಎದುರು ಹಾಕಿದ್ದಂತಹ 2 ಮಣೆಗಳ ಮೇಲೆ ಪದ್ಮಾಸನ ಹಾಕಿ ಕೂತ್ಕೊಂಡ್ರು. ಮಧ್ಯಸ್ಥರು ಗಟ್ಟಿಯಾಗಿ ಸ್ವಸ್ತಿ ವಚನ ಹೇಳಿದ ನಂತರ ಮಣ್ಣನರನ್ನು ಹುಡುಕಿಕೊಂಡು ಬಂದಿರೋ ಯತಿಗಳು ವಾಕ್ಯಾರ್ಥವನ್ನು ಪ್ರಾರಂಭಿಸಬೇಕು ಅಂತ ಭಾರತೀ ದೇವಿ ತೀರ್ಪಿದ್ರು. ಯತಿ ತಮ್ಮ ಪಕ್ಷವನ್ನು ನಿರೂಪಿಸಿದರು. ಸತ್ ಚಿತ್ ರೂಪವಾದ ಶುದ್ಧ ಬ್ರಹ್ಮ ಒಂದೇನೆ ಸತ್ಯ. ಅಜ್ಞಾನದಿಂದ ಆವೃತವಾಗಿ ಅದು ವಿಶ್ವದ ಆಕಾರದಲ್ಲಿ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ತೋರೋ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅದರ ಜ್ಞಾನದಿಂದ ಪ್ರಪಂಚ ಲಯವಾಗಿ ಆತ್ಮಸ್ಥಿತಿ ಒದಗುತ್ತೆ. ಪುನರ್ಜನ್ಮರಹಿತವಾದಂತಹ ಮೋಕ್ಷಾವಸ್ಥೆನೇ ಅದು. ಅದಕ್ಕೆ ವೇದಗಳ ಶಿರಃಪ್ರಾಯವಾದ ಉಪನಿಷತ್ತುಗಳೇ ಪ್ರಮಾಣ. ಬ್ರಹ್ಮತ್ವವನ್ನು ಪಡಿಬೇಕು ಅಂದರೆ ಜೀವನದ ಪರಮ ಪುರುಷಾರ್ಥವನ್ನು ಹೊಂದಲಿಕ್ಕೆ ಸನ್ಯಾಸ ಅನ್ನೋದು ಅತ್ಯಗತ್ಯ ಸಾಧನ. ಇಂದ್ರಿಯಗಳ ಮಟ್ಟದಲ್ಲಿ ಜೀವಿಸುವಂತಹ ಸಂಸಾರಿಗಳಿಗೆ ಈ ಪದ ನಿಲ್ಕೋದಿಲ್ಲ. ನಾನೇನಾದರೂ ಈ ವಾದದಲ್ಲಿ ಸೋತ್ರೆ ಸನ್ಯಾಸವನ್ನು ತ್ಯಜಿಸ್ತೀನಿ, ಕಾಷಾಯ ವಸ್ತ್ರವನ್ನು ಬಿಸಿಟು ಬಿಳಿ ಬಟ್ಟೆಯನ್ನು ತೊಡ್ತೀನಿ. ಈ ವಿವಾದದಲ್ಲಿ ಮಧ್ಯಸ್ಥರಾಗಿರುವಂತಹ ಭಾರತೀ ದೇವಿಯವರು ಕೊಡೋ ನಿರ್ಣಯಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಅಂದರು. ಪ್ರತಿವಾದಿ ಮಂಡನ ಮಿಶ್ರರು ತಮ್ಮ ಪ್ರತಿಜ್ಞೆಯನ್ನು ನಿರೂಪಿಸಿದರು. ಜ್ಞಾನಸ್ವರೂಪವಾದ ಸ್ಥಿತಿಯ ವಿಷಯದಲ್ಲಿ ವೇದಾಂತಗಳು ಪ್ರಮಾಣವಲ್ಲ. ವೇದಗಳ ಪೂರ್ವ ಭಾಗವಾದ ಕರ್ಮಕಾಂಡ ಮಾತ್ರನೇ ಪ್ರಮಾಣ. ವೇದಗಳಲ್ಲಿನ ಶಬ್ದಗಳ ಗುರಿ ಕ್ರಿಯಾ ಪ್ರಚೋದನೆಯೇ ವಿನಃ ವಸ್ತುಸ್ಥಿತಿ ನಿರೂಪಣೆ ಅಲ್ಲ ಅನ್ನೋದು ಬಲ್ಲವರ ತೀರ್ಮಾನ. ಮುಕ್ತಿ ಅನ್ನೋದು ಕರ್ಮಗಳಿಂದ ಮಾತ್ರವೇ ಸಾಧ್ಯ ಮತ್ತು ಅದು ಮರಣದ ಅನಂತರ ಮಾತ್ರನೇ ಲಭ್ಯ ಆಗೋದು. ಗೃಹಸ್ಥಾಶ್ರಮದಲ್ಲಿ ಮಾತ್ರ ಸಂಪೂರ್ಣವಾಗಿ ಕರ್ಮನಿರತನಾಗಿರೋಕ್ಕೆ ಸಾಧ್ಯ. ಆದ್ದರಿಂದ ಗೃಹಸ್ಥಾಶ್ರಮವೇ ಜೀವಿತದ ಸರ್ವೋತ್ಕೃಷ್ಟ ಮತ್ತು ಪುಣ್ಯ ಸಂಪಾದನೆಯ ಕಾಲ. ಈ ವಾದದಲ್ಲಿ ನಾನೇನಾದರೂ ಸೋತ್ರೆ ಶಿಖೆ ಮತ್ತು ಯಜ್ಞೋಪವೀತಗಳನ್ನು ತ್ಯಜಿಸ್ತೀನಿ, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ. ಈ ವಿವಾದದಲ್ಲಿ ಮಧ್ಯಸ್ಥರಾದಂತಹ ಭಾರತೀ ದೇವಿಯವರು ಕೊಡೋ ನಿರ್ಣಯಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಅಂದರು. ವಾದ ಆರಂಭದಲ್ಲಿ ವಿನೋದದಿಂದಲೇ ಕೂಡಿತ್ತು. ಮಂಡನರು ಹೇಳಿದರು, ಯತಿಯೇ, ಈ ವಿವಾದದಲ್ಲಿ ನಾನು ಗೆದ್ದರೂ ನಿಮ್ಮಂಥ ಸುರದ್ರೂಪಿ ತರುಣನಿಗೆ ತಕ್ಕ ಸುಂದರಿ ಕನ್ಯೆಯನ್ನು ಹುಡುಕಿ ಗೃಹಸ್ಥ ದೀಕ್ಷೆ ಕೊಡೋ ಕರ್ಮಭಾರ ನನ್ನ ಮೇಲೆ ಬೀಳುತ್ತೆ. ಬಾಲ್ಯದಿಂದಲೇ ಸನ್ಯಾಸಿಯಾಗಿ ಯಾವೊಂದು ಜೀವನೋಪಾಯವನ್ನು ರೂಢಿಸಿಕೊಳ್ಳದವನನ್ನು ಒರೆಸ್ಕೊಳ್ಳೋಕ್ಕೆ ಈ ಊರಿನ ಜಾಣ ಹೆಣ್ಣುಗಳು ಒಪ್ಪೋದಿಲ್ವಲ್ಲ ಅಂದರು. ಆಗ ಶಂಕರಯತಿಗಳು ಹೇಳಿದ್ರು, ನನಗೂ ಅಂತಹದೇ ಕಷ್ಟಕರವಾದ ಹೊಣೆ ಇದೆ. ಸನ್ಯಾಸಿ ದಟ್ಟದರಿದ್ರನೂ ಆದ ನಾನು ಈ ಊರಲ್ಲೇ ಭಿಕ್ಷೆ ಬೇಡಿ ನಿಮಗೆ ಕಾಷಾಯ ವಸ್ತ್ರವನ್ನು ಹೊಂದಿಸಬೇಕಾಗಿದೆ ಅಂದರು. ವಿದ್ಯಾರ್ಥಿಗಳಿಗಾಗಿ ನಾವು ಅಭ್ಯಾಸಕ್ಕಾಗಿ ವಾಕ್ಯಾರ್ಥ ಮಾಡುವಾಗ ಈ ಬಗೆಯ ವಿನೋದವನ್ನು ಸೇರಿಸುವಷ್ಟು ಶಕ್ತಿ ನಮಗೆ ಇರಲಿಲ್ಲ. ಅಲ್ಲದೆ ಇಂತಹ ಪ್ರೌಢಿಮೆನೂ ಇರಲಿಲ್ಲ. ಈಗ ಮಂಡನರು ಹೇಳಿದ್ರು, ಪರಬ್ರಹ್ಮದ ವಿಷಯ ಬಿಡಿ. ವೇದದ ಮಹಾ ಋಷಿಗಳೆಲ್ಲರೂ ಗೃಹಸ್ಥರೇ ಆಗಿದ್ದವರು, ಪತ್ನಿ ಪುತ್ರಾದಿಗಳನ್ನು ಹೊಂದಿದ್ದವರು, ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಕೂಡ ಸದಾ ತೊಡಗಿರ್ತಿದ್ರು. ಅತಿಥಿ ಅಭ್ಯಾಗತರ ಸತ್ಕಾರ ಮಾಡ್ತಾ ಇದ್ರು. ನಡುವೆ ತಪಸ್ಸನ್ನು ಮಾಡ್ತಾ ಇದ್ರು. ಬಿಲ್ಲು ಬಾಣ ಹಿಡಿದು ಯುದ್ಧವನ್ನು ಮಾಡ್ತಾ ಇದ್ರು. ಯುದ್ಧಕ್ಕೆ ಪ್ರೇರೇಪಿಸ್ತಾನೂ ಇದ್ರು. ನೀವು ಹೇಳೋ ಹಾಗೆ ಸನ್ಯಾಸಿಗಳಾಗಿ ತುತ್ತು ಕೂಳಿಗೆ ಸಮಾಜಕ್ಕೆ ಹೊರೆಯಾಗಿ ಯಾರೂ ಇರಲಿಲ್ಲ. ತಮ್ಮ ಆಶ್ರಮದ ಸುತ್ತ ತಾವೇ ಉತ್ತು ಬಿತ್ತಿ ಅಥವಾ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಶೋಧಿಸಿ ಅನ್ನ ಸಂಪಾದನೆ ಮಾಡ್ತಾ ಇದ್ರು. ಶಿಷ್ಯರನ್ನು ಸಾಕ್ತಾ ಇದ್ರು. ಅವರು ಕಂಡು ಹಿಡಿದ ಸತ್ಯವನ್ನೇ ಅಲ್ವಾ ನೀವು ಪರಾತ್ಪರ ವಸ್ತು ಅಂತ ಇರೋದು ಅಂದರು. ಆನಂತರ ಸನ್ಯಾಸ ಅನ್ನೋದು ಶ್ರವಣ ಧರ್ಮ, ವೈದಿಕ ಧರ್ಮ ಅಲ್ವೇ ಅಲ್ಲ. ಬುದ್ಧ ಹಿಂಡುಗಟ್ಟಲೆ ಶಿಷ್ಯರಿಗೆ ತಲೆ ಬೋಳಿಸಿ ಕಾಷಾಯ ಉಡಿಸಿ ಸನ್ಯಾಸ ದೀಕ್ಷೆ ಕೊಟ್ಟ. ದುಡಿದು ತಿನ್ನೋದನ್ನು ತಪ್ಪಿಸಿ ಭಿಕ್ಷೆಯಿಂದ ಜೀವಿಸೋ ಹಾಗೆ ಹೇಳಿ ಅವ್ರಿಗೆಲ್ಲ ಬಿಕ್ಕುಗಳು ಅಂತ ನಾಮಕರಣ ಮಾಡ್ದ. ಅವರು ಹೀಗೇನೆ 8 ದಿಕ್ಕುಗಳಿಗೂ ಹರಡಿ ಇನ್ನು ಸಾವಿರಾರು ಸಂಸಾರಿಗಳನ್ನು ಭಿಕ್ಷುಕರನ್ನಾಗಿ ಮಾಡಿದ್ರು. ಭಿಕ್ಷುಕರ ಸಂಖ್ಯೆ ಹೆಚ್ಚಿರೋ ನಮ್ಮ ನಾಡಲ್ಲಿ ಸುಭಿಕ್ಷೆ ಅನ್ನೋದು ಎಲ್ಲಿ ಬರಬೇಕು?
ಈಗ ನಮ್ಮ ಮಾಹಿಷ್ಮತಿ ದೇಶವನ್ನು ಸರಿಯಾಗಿ ನೋಡಿದ್ದೀರಾ? ಕೆರೆ ಕಟ್ಟೆಗಳು, ನಾಲೆಗಳು, ಬಾವಿ ಕೊಳಗಳು, ಅರಣ್ಯ, ತೋಪು, ತೋಟಗಳು, ನೀರಿನ ಆಶ್ರಯ ಕೃಷಿ ಭೂಮಿಗಳು. ಒಂದು ವರ್ಷವೂ ಇಲ್ಲಿ ಬರ ಇಲ್ಲ. ಯಾಕೆಂದರೆ ಇಲ್ಲಿ ಒಬ್ಬ ಸನ್ಯಾಸಿನೂ ಇಲ್ಲ. ಬೌದ್ಧರ ಹಾವಳಿ ಹೆಚ್ಚಾಗಿರೋ ಪೂರ್ವ ದೇಶಕ್ಕೆ ಹೋಗಿ ಬನ್ನಿ, ಅಲ್ಲಿ ನೋಡಿ ಇದರ ವಿಪರೀತ ಪರಿಸ್ಥಿತಿ ಇದೆ. ಆಗಾಗ ಅನಾವೃಷ್ಟಿ, ಸರಿಯಾದ ಕೃಷಿ ಇಲ್ಲ, ಬರ, ಉಪವಾಸದ ಸಾವುಗಳು ಅಂತ ಮಂಡನರು ಹೇಳಿದ್ರು. ಆಗ ಯತಿಗಳು ಹೇಳಿದ್ರು, ಮಹಾಪಂಡಿತರೆ, ನೀವು ಹೇಳೋ ಮಾತುಗಳು ವಾಕ್ಯಾರ್ಥ ಆಗೋದಿಲ್ಲ, ಲೋಕಾರ್ಥ ಆಗತ್ತೆ. ಲೋಕಾನುಭವದಿಂದ ಪರಮಾರ್ಥ ಸತ್ಯವನ್ನು ಕಂಡುಹಿಡಿಯೋದು ಸಾಧ್ಯ ಇಲ್ಲ. ವೇದ ವಾಕ್ಯಗಳಿಂದ ನಿಮ್ಮ ಪ್ರತಿಜ್ಞೆಯನ್ನು ಸಾಧಿಸೋದಾಗಿ ನೀವು ಘೋಷಣೆ ಮಾಡಿದ್ದೀರಾ. ನಿಮ್ಮ ತರ್ಕದ ಪ್ರತಿಯೊಂದು ತಂತುಗೂ ವೇದಕ್ಕೆ ಆಧಾರ ಇರಬೇಕು. ವೇದದ ವಾಕ್ಯಗಳಿಂದಲೇ ಅವಕ್ಕೆ ಸಮರ್ಥನೆ ಕೊಡಬೇಕು. ಪರಮಾರ್ಥ ಸತ್ಯವನ್ನ ಲೋಕಾನುಭವದ ಸಮರ್ಥನೆಯಿಂದ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ವಾಕ್ಯಾರ್ಥ ಅಥವಾ ಶಾಸ್ತ್ರಾರ್ಥ ಅನ್ನೋದು ಅಂತ ಹೇಳಿದ್ರು. ಈಗ ಮಂಡನರು ಅದಕ್ಕೂ ಸಿದ್ಧರಾದ್ರು. ಈ ವಿಧಾನವನ್ನೇ ತಾನೇ ಅವರು ಅಧ್ಯಾಪನ ಮಾಡ್ತಾ ಇದ್ದಿದ್ದು. ವೇದದಲ್ಲಿ ಬರೋ ಪ್ರತಿಯೊಂದು ಪದ, ಅದರ ಅರ್ಥ, ವಾಕ್ಯ ರಚನೆಯಿಂದ ಆಗುವ ಅರ್ಥವಿನ್ಯಾಸ, ಅದಕ್ಕಿರುವಂತಹ ವ್ಯಾಕರಣದ ಆಧಾರ, ಒಂದು ಭಾಗದಲ್ಲಿರುವ ಯಾವ ಪದ ವೇದದ ಇನ್ನೊಂದು ಭಾಗದಲ್ಲಿ ಬರೋ ಇನ್ಯಾವುದೋ ಪದಕ್ಕೆ ಹೇಗೆ ಸಂವಾದಿ ಆಗತ್ತೆ ಇತ್ಯಾದಿ ವಿವರಿಸೋ ಪಾಂಡಿತ್ಯದಲ್ಲಿ ಅವರನ್ನು ಮೀರಿಸೋರು ಕುಮಾರಿಲರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವರು ಈ ಶಬ್ದಾರ್ಥ ಕ್ರೀಡೆಯನ್ನು ಲೀಲಾಜಾಲವಾಗಿ ಆಡೋಕ್ಕೆ ಪ್ರಾರಂಭ ಮಾಡಿದ್ರು. ಶಂಕರ ಯತಿಗೂ ಕೂಡ ಆ ಕ್ರೀಡೆಯಲ್ಲಿ ಆಶ್ಚರ್ಯ ಅನಿಸೋಷ್ಟು ಪ್ರವೇಶ ಇತ್ತು. ಮಂಡನರು 2 ದಿನ ಈ ಕ್ರೀಡೆಯನ್ನು ಲಘುವಾಗಿ ಭಾವಿಸಿದ್ರು. ಎದುರೊಳೆಯ ವಾಕ್ಯಾರ್ಥ ಶಕ್ತಿ ಪ್ರಕಾಶವಾದ ಮೇಲೆ ಅವರು ಗಂಭೀರರಾದರು. ಮನೆಯಲ್ಲಿ ಕೂಡ ಅವ್ರ ಮನಸ್ಸು ಬೇರೇನನ್ನು ಚಿಂತಿಸ್ತಿರ್ಲಿಲ್ಲ. ಬೆಳಗ್ಗೆ ಆರಂಭವಾದ ವಾಕ್ಯಾರ್ಥ ಮಧ್ಯಾಹ್ನದವರೆಗೂ ನಡೀತಾ ಇತ್ತು. ಆನಂತರ ಎಲ್ಲರೂ ಆಹ್ನಿಕ ಮತ್ತು ಭೋಜನಕ್ಕೆ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ರು. ಪ್ರತಿದಿನವೂ ಭಾರತೀ ದೇವಿಯವರು ಯತಿಗಳನ್ನ ಭಿಕ್ಷೆಗೆ ನಮ್ಮ ಮನೆಗೆ ದಯಮಾಡಬೇಕು ಅಂತ ಆಹ್ವಾನ ಮಾಡ್ತಾ ಇದ್ರು. ಮಾಹಿಷ್ಮತಿಯಲ್ಲಿ ಈ ವಾಕ್ಯಾರ್ಥ ನಡೀತಿರೋ ಸುದ್ದಿ ತಿಳಿದು ಹತ್ತಿರದ ಎಷ್ಟೋ ಊರುಗಳ ವೇದ ವಿದ್ಯಾಸಕ್ತರು 2 ದಿನಗಳಿಂದ ಬಂದು ಅಲ್ಲೇ ಸೇರಿದ್ರು. ಅವರಿಗೆಲ್ಲ ಪಾಠಶಾಲೆಯಲ್ಲೇನೆ ಭೋಜನ ವ್ಯವಸ್ಥೆ ಇದ್ರೂ ಕೂಡ ಪ್ರತಿದಿನವೂ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಗೆ ಬರೋ ಹಾಗೆ ಮಂಡನ ದಂಪತಿಗಳೆಲ್ರಿಗೂ ಆಹ್ವಾನ ಕೊಡ್ತಾ ಇದ್ರು. ಅವ್ರ ಮನೆಯ ಸುತ್ತಮುತ್ತಲಿನ ಹೆಂಗಸರೆಲ್ಲ ಸೇರಿ ಮನೆಯ ಪರಿಚಾರಕ್ಕೆ ಮತ್ತು ಮಗಳು ಮಾಲಿನಿಯ ಸಹಾಯಕ್ಕೆ ನಿಂತು ಅಡುಗೆ ಮಾಡಿರ್ತಾ ಇದ್ರು. ಮನೆಗೆ ಬಂದ ತಕ್ಷಣ ಮೊದಲು ಸ್ನಾನ ಮಾಡಿ ಭಾರತೀ ದೇವಿಯವರು 3 ಯತಿಗಳನ್ನು ಕೂರಿಸಿ ಊಟಕ್ಕೆ ಬಡಿಸ್ತಾ ಇದ್ರು. ಯತಿಗಳಾದವ್ರದ್ದು ಶುದ್ಧ ಸಾತ್ವಿಕ ಮತ್ತು ಮಿತವಾದ ಆಹಾರ. ಹುಳಿ, ಉಪ್ಪು, ಖಾರಗಳಿಲ್ಲದೆ ಹೆಸರುಬೇಳೆ ಅಕ್ಕಿಗಳನ್ನು ಕೂಡಿಸಿ ತುಸು ತುಪ್ಪದ ಜೊತೆ ಬೇಯಿಸಿದ ಅನ್ನ ಮಾತ್ರ ತಿಂತಾ ಇದ್ರು. ಬಡಿಸಿದ ತಲಾ 5 ಹಿಡಿಗಳಲ್ಲಿ 2 ಹಿಡಿಗಳನ್ನು ಅವರು ಕೈಲಿ ಹಿಡ್ಕೊಂಡು ಹೊರಗಡೆ ಹೋಗಿ ಹಕ್ಕಿ ಪಕ್ಷಿಗಳಿಗೆ ಹಾಕಿ ಬಂದು ಉಳಿದ 3 ಹಿಡಿಗಳನ್ನು ಮಾತ್ರ ಉಣ್ತಾ ಇದ್ರು. ಭೋಜನವಾಗಿ ಅವರು ಶಿವಾಲಯಕ್ಕೆ ನಡೆದ ನಂತರ ಪರಸ್ಥಳದ ಸುಮಾರು 20 ಜನ, ನಾನು ಮತ್ತು ಮಾವನವ್ರಿಗೆ ಅತ್ತೆನೇ ಮುಂದೆ ನಿಂತು ಬಡಿಸ್ತಾ ಇದ್ರು. ಅವರ ಸಹಾಯಕ್ಕೆ ಮಾಲಿನಿ ಮತ್ತು ನೆರೆಯ ಹೆಂಗಸರಿದ್ರು. ನಮಗೆಲ್ಲ ಹುಳಿ, ಉಪ್ಪು, ಖಾರ, ಸಿಹಿ, ಕಹಿ, ಒಗರುಗಳ ಷಡ್ರಸೋಪೇತವಾದ ವ್ಯಂಜನಗಳಿಂದ ಕೂಡಿರುವಂತಹ ಭೋಜನ ಇರ್ತಿತ್ತು. ಭೋಜನ ಕೂಡ ಯಜ್ಞದ ಹಾಗೇನೆ ಚಾಚು ತಪ್ಪದ ಅಂಶಗಳಿಂದ ಕೂಡಿರಬೇಕು. ಭೋಜನ ನಂತರ ತಾಂಬೂಲ ಸೇವಿಸಿ ಅತಿಥಿಗಳೆಲ್ಲ ಪಾಠಶಾಲೆಗೆ ಹೋಗ್ತಾ ಇದ್ರು. ಆ ನಂತರ ಮತ್ತೆ ವಾಕ್ಯಾರ್ಥ ಪ್ರಾರಂಭ ಆಗ್ತಾ ಇತ್ತು. 2 ದಿನಗಳಾದ ನಂತರ ಮಾವ ಮನೆಯಲ್ಲಿ ಆ ಮಾತಾಡೋದನ್ನೇ ಬಿಟ್ಬಿಟ್ರು. ಅತ್ತೆ ಕೂಡ ಒಂದು ಮಾತಾಡ್ತಾ ಇರಲಿಲ್ಲ. ನನಗೆ ಮೊದಲು ಬಿಟ್ಕೊಟ್ಟಿದ್ದ ಕೋಣೆಯಲ್ಲೇ ನಾನು ಮಲಗ್ತಾ ಇದ್ದೆ. ರಾತ್ರಿ ಅವರಿಬ್ಬರಲ್ಲಿ ಯಾರಾದರೂ ವಾಕ್ಯಾರ್ಥದ ವಿಷಯವಾಗಿ ಒಂದು ಮಾತನ್ನು ಆಡ್ತಾರೇನೋ ಅಂತ ಆಲಿಸ್ತಿದ್ದೆ. ಆದರೆ ಯಾರೊಬ್ಬರು ಪರಸ್ಪರ ಮಾತೇ ಆಡ್ತಾ ಇರಲಿಲ್ಲ. ಹಿಂದಿನ ದಿನ ಮಾವ ಎಲ್ಲಿ ಐಬು ಮಾಡಿಕೊಂಡ್ರು, ಅದ್ರ ಬಗ್ಗೆ ಹೇಗೆ ಎಚ್ಚರ ವಹಿಸಿ ಮರುದಿನ ಯತಿ ಅದನ್ನು ಹಿಡಿದು ಛಿದ್ರ ಮಾಡೋದನ್ನು ತಪ್ಪಿಸಬಹುದು ಅನ್ನೋ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡೋ ಶಕ್ತಿ ಅತ್ತೆಗೇನೋ ಇತ್ತು. ಅವರು ಆ ಥರದ್ದೇನಾದರೂ ಸಹಾಯ ಮಾಡ್ತಾರೇನೋ, ಮಾವ ಸ್ವೀಕರಿಸ್ತಾರೇನೋ ಅಂತ ನಾನು ಸೂಕ್ಷ್ಮವಾಗಿ ಗಮನಿಸ್ತಾನೇ ಇದ್ದೆ. ಸಂಜೆ ಮನೆಗೆ ಬಂದ ನಂತರ ಅತ್ತೆ ಮಗಳ ಜೊತೆಗೆ ಮಾತಾಡ್ತಿದ್ರು. ವಾಕ್ಯಾರ್ಥದ ಬಗ್ಗೆ ಒಂದು ಮಾತು ಆಡ್ತಾ ಇರಲಿಲ್ಲ. ಮೊಮ್ಮಗನನ್ನು ಆಡಿಸ್ತಾ ಇದ್ರು. ಈಗ ತಾಯಿ ಹಾಲು ಕುಡಿಸೋದು ನಿಂತಿದ್ದರಿಂದ ಇನ್ನು ಯಾವ ಶುಭ ದಿನವಾದ್ರೂ
ದತ್ತಕ ವಿಧಿ ನೆರವೇರಬಹುದು. ತಾನು ಬಿಟ್ಟು ಹೋದ ನಂತರ ದತ್ತಕ ತಾಯಿಯಾಗೋ ಅಜ್ಜಿಯ ಜೊತೆಗೆ ಹೊಂದ್ಕೊಂಡು ಒಂದೇ ಇರೋ ಅಭ್ಯಾಸ ಮಾಡ್ಸಕ್ಕೆ ಅಂತ ಮಗಳು ಇಲ್ಲೇ ಉಳ್ಕೊಂಡಿದ್ಲು. ಮೊಮ್ಮಗುವನ್ನ ತಾವೇ ಹೆಚ್ಚಾಗಿ ಎತ್ತಿ ಆಡಿಸಿ ರಾತ್ರಿ ಜೊತೆಲಿ ಮಲಗಿಸ್ಕೊಂಡು ಅಭ್ಯಾಸ ಮಾಡೋದಕ್ಕೆ ವಿಘ್ನ ಮಾಡಿಕೊಂಡು ಈಗ ಅಜ್ಜಿ ಹಗಲೆಲ್ಲ ಮಧ್ಯಸ್ಥರ ಕೆಲಸ ಮಾಡ್ತಾ ಇದ್ರು. ಹಗಲು ಅದು ಹೆತ್ತ ತಾಯಿ ಸಂಗಡನೆ ಮಲಗ್ತಿತ್ತು. ಇನ್ನುಳಿದ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಕೊಂಡು ಮಧ್ಯಾಹ್ನದ ಅಂಗಳದಲ್ಲಿ ಒಟ್ಟಿಗೆ ಸಾಲಾಗಿ ಮಲಗ್ತಿದ್ವು. ತಮ್ಮ ಕೋಣೆಯಲ್ಲಿ ಮಲಗುವ ಅತ್ತೆ ಮಾವ ಮೊದಲು ಏನಾದ್ರೊಂದು ಮಾತಾಡ್ತಾ ಇದ್ರು. ವೇದಶಾಸ್ತ್ರಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಮಧ್ಯರಾತ್ರಿ ನಿದ್ದೆ ಹತ್ತೋವರೆಗೂ ಅವ್ರ ಸಂಭಾಷಣೆ ನಡೀತಿತ್ತು. ಆದರೆ ಈಗ ವಾಕ್ಯಾರ್ಥ ಆರಂಭವಾದ ನಂತರ ಅವ್ರ ಕೋಣೆಯಲ್ಲಿ ಒಂದು ವರ್ಣದ ಧ್ವನಿನೂ ಇರಲಿಲ್ಲ. ಈಕೆ ಮಧ್ಯಸ್ಥೆ ಆದವರು, ನ್ಯಾಯಸ್ಥಾನದಲ್ಲಿ ಕೂತು ಜಯ ಅಪಜಯಗಳ ತೀರ್ಪು ಕೊಡೋ ಅಂಥವ್ರು. ಈ ಸಂದರ್ಭದಲ್ಲಿ ಮಾವನ ಮನಸ್ಸೆಲ್ಲ ವಾಕ್ಯಾರ್ಥದಲ್ಲೇ ಮುಳುಗಿರುತ್ತೆ. ಆಕೆ ಮನಸ್ಸು ಕೂಡ ಅಷ್ಟೇ. ಏನು ಮಾತಾಡಿದ್ರು ಪರ್ಯಾಯವಾಗಿಯೇ ಆದರೂ ಅದು ಆ ವಿಷಯಕ್ಕೆ ಸಂಬಂಧಿಸಿರುತ್ತೆ. ಹಾಗಾಗಿ ಮಾತೇ ಆಡಬಾರ್ದು ಅಂತ ನಿರ್ಧರಿಸ್ಕೊಂಡ ಹಾಗೆ ಇಬ್ರು ಮೌನವಾಗಿದ್ರು. ಮಗಳ ಜೊತೆ ಕೂಡ ತಾಯಿ ಆ ಬಗೆಗೆ ಒಂದು ವಾಕ್ಯವನ್ನು ಮಾತಾಡ್ತಿರ್ಲಿಲ್ಲ. ಲೋಕಾಭಿರಾಮವಾಗಿ ಲೋಕಾಭಿರೂಢಿಯಾಗಿ ಮಾತನಾಡೋದು ಕೂಡ ಕಡಿಮೆ ಆಗ್ತಾ ಹೋಗಿತ್ತು. ಮಾಲಿನಿ ಮತ್ತೆ ಅವಳ ಅಕ್ಕ ಮೈತ್ರೇಯಿ ಅವರು ಕೂಡ ಇದೇ ಪಾಠಶಾಲೆಗೆ ಹೋಗ್ತಾ ಇದ್ರು. ಪ್ರಧಾನ ಗುರುಗಳ ಹೆಣ್ಣು ಮಕ್ಕಳಾಗಿದ್ದರಿಂದ ಅವ್ರು ಹೋಗ್ತಾ ಇದ್ದುದರಿಂದ ಇನ್ನು ಕೆಲವು ತಾಯಿ ತಂದೆಯರು ತಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಅಲ್ಲಿ ಸೇರಿಸಿದ್ರಂತೆ. ಆದರೆ ಕಿರಿ ವಯಸ್ಸಿನಲ್ಲಿ ಮದುವೆ ಮಾಡೋ ಪದ್ಧತಿ ಬೆಳೆದಿದ್ರಿಂದ ಓದನ್ನು ನಿಲ್ಲಿಸಿ ಮದುವೆ ಮಾಡಿ ಕಳಿಸ್ಬಿಟ್ರಂತೆ. ಅಧ್ಯಯನ ಸಾಂಗ ಆಗೋ ತನಕ ಬಿಡಬೇಡಿ ಅಂತ ತಂದೆ ತಾಯಿ ತಮ್ಮ ಇಬ್ಬರು ಪುತ್ರಿಯರನ್ನು ಪ್ರೋತ್ಸಾಹಿಸಿದ್ರು ಕೂಡ ಅವರಲ್ಲಿ ಯಾರಿಗೂ ವ್ಯಾಸಂಗದಲ್ಲಿ ಆಸಕ್ತಿನೇ ಇರಲಿಲ್ವಂತೆ. ಹಾಗಂತ ಮಾಲಿನಿನೇ ನನ್ನ ಸಂಗಡ ಒಂದ್ಸಲ ಹೇಳಿದ್ಲು. ವಾಕ್ಯಾರ್ಥ ಏನಾಗಿದೆ, ಹೇಗೆ ನಡೀತಿದೆ ಅಂತ ತಿಳಿಯೋಕೆ ಆಕೆಗೆ ಇದ್ದ ಮೂಲ ನಾನೊಬ್ನೇನೆ. ತಾನು ಬಂದು ಕೇಳಬೇಕು ಅಂತ ಆಸೆ ಆಕೆಗಿದ್ರೂ ಕೂಡ ಮಕ್ಕಳು ಪರಿಚಾರಿಕೆಗೆ ಒಗ್ಗಿರಲಿಲ್ಲ. ಹಾಗಾಗಿ ಅವರನ್ನು ಬಿಟ್ಟು ಆಕೆ ಬರೋ ಹಾಗಿರಲಿಲ್ಲ. ಸೋತ್ರೆ ಅಪ್ಪ ಸಂಸಾರವನ್ನು ತ್ಯಜಿಸಿ ಹೊರಟು ಹೋಗ್ತಾರಾ ಅಂತ ಒಂದಿನ ಆಕೆ ನನ್ನನ್ನು ಕಾತುರದಿಂದ ಕೇಳಿದ್ಲು. ಈ ಹಂತದಲ್ಲಿ ಯಾರು ಸೋಲ್ತಾರೆ ಅಥವಾ ಯಾರು ಗೆಲ್ತಾರೆ ಅಂತ ಊಹಿಸೋದು ಕಷ್ಟವೇ ಆಗಿದ್ರು ಕೂಡ ಇಬ್ಬರು ಸಮ ಶಕ್ತಿಶಾಲಿಗಳಾಗಿದ್ದರಿಂದ ಅವಳ ತಂದೆ ಸೋಲೋ ಅರ್ಧವಾಗ ಸಂಭವ ಇತ್ತು. ಆದರೆ ಮಾವ ಸೋಲೋದು ಸಾಧ್ಯವೇ ಇಲ್ಲ ಅಂತಲೂ ನಾನಂದೆ. ಮಾಡಲಿಕ್ಕೆ ಕೆಲಸ ಇಲ್ಲದೆ ಈ ಸನ್ಯಾಸಿ ಬಂದಿದ್ದಾನೆ ಅಂತ ಆಕೆ ಅಂದ್ಲು. ಊರಲ್ಲಿ ಗಂಡ ಒಬ್ಬರೇ ಇದ್ದಾರೆ. ತಾನು ಹೀಗೆ ದಿನಗಳ ಲೆಕ್ಕ ಇಲ್ಲದೆ ಉಳಿಯೋದು ಸಾಧ್ಯ ಇಲ್ಲ. ವಾಕ್ಯಾರ್ಥ ಬೇಗ ಮುಗಿದ್ರೆ ಗಂಡನಿಗೆ ಹೇಳಿ ಕಳಿಸಿ, ಹಾಗೆ ಉಜ್ಜಯಿನಿಯಿಂದ ಅಕ್ಕ ಭಾವರನ್ನು ಕರೆಯಿಸಿ ಶುಭ ದಿನ ಹುಡುಕಿ ದತ್ತಕ ವಿಧಿ ಮುಗಿಸಿ ತಾನಿಗೆ ಊರಿಗೆ ಹೋಗಬೇಕು ಅಂತ ಹೇಳಿದ್ಲು. ಈ ವಿಷಯವಾಗಿ ನಾನೇ ಮಾತು ತೆಗೆದು ಇಷ್ಟನ್ನು ಹೊರಡಿಸಿ ತಿಳ್ಕೊಂಡಿದ್ದೆ. ದಿನದ ವಾಕ್ಯಾರ್ಥ ಮುಗಿದ ನಂತರ ಸಂಜೆ ನಾನು ಶಿವಾಲಯಕ್ಕೆ ಹೋಗತೊಡಗಿದೆ. ದೂರ ದೇಶದಿಂದ ಬಂದಿರೋ ಈ ತರುಣ ಸನ್ಯಾಸಿ ತಮ್ಮ ರಾಜ್ಯದ ದಿಗ್ಗಜರಾದಂತಹ ಮಂಡನ ಮಿಶ್ರರ ಜೊತೆಗೆ ವಾದ ಮಾಡ್ತಿರೋ ಸುದ್ದಿ ಹರಡಿ ಕುತೂಹಲದಿಂದ ಜನಗಳು ಮತ್ತಷ್ಟು ಸೇರ್ತೊಡಗಿದ್ರು. ದಿನವೂ ಸಂಜೆ ಶಂಕರ ಎತ್ತಿ ವಾಕ್ಯಾರ್ಥದಿಂದ ಹಿಂತಿರುಗಿದ ಮೇಲೆ ದೇವಾಲಯದ ಪೌಳಿಯಲ್ಲಿ ಸೇರ್ತಿದ್ದಂತಹ ಜನರಿಗೆ ಪ್ರವಚನ ಮಾಡ್ತಾ ಇದ್ರು. ಎಲ್ಲರೂ ದೇವರ ಪೂಜೆ ಮಾಡಬೇಕು. ಯಾವ ದೇವರಾದರೂ ಸರಿ, ಯಾವ ಹೆಸರಿಂದ ಕರೆದ್ರೂ ಸರಿ, ಅದು ಈಶ್ವರನೇ. ಎಲ್ಲ ಹೆಣ್ಣು ದೇವತೆಗಳನ್ನು ಶಕ್ತಿ ಸ್ವರೂಪ. ಜಗತ್ತಿನ ಸೃಷ್ಟಿಯಾಗೋದು ಈ ಶಕ್ತಿಯಿಂದ. ನಮ್ಮನ್ನೆಲ್ಲ ಆವರಿಸಿರೋ ಮಾಯೆ ಕೂಡ ಇದೇ ಶಕ್ತಿನೇ. ನಿನ್ನ ಮಾಯೆಯಿಂದ ನನ್ನನ್ನು ಮುಕ್ತಗೊಳಿಸು ಅಂತ ನಾವು ಪ್ರಾರ್ಥಿಸಬೇಕು ಅಂತ ಬೋಧಿಸ್ತಿದ್ರು. ತಂತ್ರ ಮಾರ್ಗದ ತತ್ವಗಳನ್ನು ಅವರ ಬೋಧನೆ ಒಳಗೊಂಡಿತ್ತು. ಎಲ್ಲ ಮತ ಪಂಥಗಳನ್ನು ಕ್ರೋಢೀಕರಿಸಿ ಸೌರ, ಶೈವ, ವೈಷ್ಣವ, ಶಾಕ್ತ, ಕಾಪಾಲಿಕ, ಗಾಣಪತ್ಯ ಒಟ್ಟು 6 ಮತಗಳನ್ನು ಅವರು ಪ್ರಸ್ತಾಪನೆ ಮಾಡ್ತಾ ಇದ್ರು. ಉಳಿದೆಲ್ಲ ದೇವತೆಗಳು ಈ 6ರಲ್ಲಿ ಒಂದರ ರೂಪಗಳಾಗಿರುತ್ತವೆ. ನೀವು ಯಾವ ದೇವತೆಯನ್ನು ಪೂಜಿಸಿದ್ರೂ ಈ 6ರಲ್ಲಿ ಒಂದಕ್ಕೆ ಪೂಜಿಸಿದ ಹಾಗೇನೆ ಆಗುತ್ತೆ. ಆ ಮೂಲಕ ಅದು ಈಶ್ವರನಿಗೆ ಸಲ್ಲುತ್ತೆ ಅನ್ನೋದು ಅವ್ರ ಸಿದ್ಧಾಂತ ಆಗಿತ್ತು. ಆದರೆ ಆ ಪೂಜೆ ಸಮಯ ಮಾರ್ಗದಲ್ಲಿ ಆಗಬೇಕೇ ವಿನ ವಾಮಾಚಾರದಲ್ಲ. ಕರ್ಮ ಮಾರ್ಗಿಗಳ ಹಾಗೆ ಯಜ್ಞ ಯಾಗಾದಿಗಳಿಗೆ ಅವರು ಮಹತ್ವವನ್ನು ಕೊಡ್ತಾ ಇರಲಿಲ್ಲ. ದೇವಾಲಯಗಳನ್ನು ಕಟ್ಟಿಸಿ ಇರೋ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಅನ್ನೋದು ಅವರ ತತ್ವ ಆಗಿತ್ತು. ತಂತ್ರ ಮತದ ಅಂಶಗಳನ್ನು ಒಪ್ಪಿಕೊಂಡಿದ್ದರಿಂದ ವಿಗ್ರಹ ಮತ್ತು
ದೇವಾಲಯಗಳನ್ನು ನಿರ್ಮಿಸುವಂತಹ ಸ್ಥಪತಿಗಳಿಗೆ ಅವರ ಸಿದ್ಧಾಂತ ಸುಗ್ಗಿ ಆಗೋ ಹಾಗಿತ್ತು. ಪಾಠಶಾಲೆಯಲ್ಲಿ ಬೆಳಗಿಂದ ಸಂಜೆವರೆಗೂ ಅವರ ವಾದಗಳು ಜೀವ, ಬ್ರಹ್ಮ, ಕಾರ್ಯಕಾರಣ, ಸಂಬಂಧ, ಜಗತ್ತು, ಈಶ್ವರ, ಅವಿದ್ಯ, ಮಾಯಾ ಹೀಗೆ ಅತ್ಯಂತ ಗಹನವಾದ ಕಲ್ಪನೆಗಳನ್ನು ಕುರಿತು ಇರ್ತಿದ್ವು. ಜಗತ್ತು ಅನ್ನೋದು ಮಿಥ್ಯೆ, ಆದ್ದರಿಂದ ಅದರ ಕರ್ತೃವಾದಂತಹ ಈಶ್ವರ ಕೂಡ ಮಿಥ್ಯೇನೆ, ಬ್ರಹ್ಮ ಒಂದೇ ಸತ್ಯ ಅಂತ ಅಲ್ಲಿ ಹೇಳೋ ಇವರು ಇಲ್ಲಿ ದೇವತೆಗಳು, ದೇವಾಲಯ ಪೂಜಾ ವಿಧಾನಗಳನ್ನು ವಿವರಿಸ್ತಾ ಇದ್ರು. ನನಗೆ ಸ್ವಲ್ಪ ಗೊಂದಲ ಆಯಿತು. ಈತನ ಪ್ರಾಮಾಣಿಕತೆ ಬಗ್ಗೆಗೂ ಶಂಕೆ ಮೂಡ್ತಾ ಹೋಯಿತು. ಒಂದಿನ ಹಾಗೆ ಅಂತ ಕೇಳುಬಿಟ್ಟೆ. ಅವ್ರು ಹೇಳಿದ್ರು, ವಿರೋಧವಿಲ್ಲ, ಇದು ತಾತ್ವಿಕ ಜಿಜ್ಞಾಸೆಯನ್ನು ಮುಟ್ಟಲಾರದ ಜನಸಾಮಾನ್ಯರಿಗೆ ಮಾತ್ರ ಹೇಳೋದು. ಮುಟ್ಟಿದವರು ಕೂಡ ಇದನ್ನು ತಿರಸ್ಕರಿಸಬೇಕಿಲ್ಲ. ರೂಪಾತೀತವನ್ನ ರೂಪದಲ್ಲಿ ಭಾವಿಸಿ ಉಪಾಸಿಸೋಕ್ಕೆ ಅವಕಾಶ ಇಲ್ಲದೆ ಇದ್ರೆ ಜನಸಾಧಾರಣರಿಗೆ ಒಂದು ರೀತಿಯ ಶೂನ್ಯ ಕವಿಯುತ್ತೆ. ಜನಸಾಮಾನ್ಯರಿಗೆ ಉಪಾಸನೆಯ ಸಾಧನೆಯನ್ನು ಸೃಷ್ಟಿ ಮಾಡಿಕೊಡೋದೇ ಶಿಲ್ಪಿ ಕೆಲಸ ಅಂದ್ರು. ನನಗೆ ತಕ್ಷಣ ಎಷ್ಟೋ ಸಂಗತಿಗಳು ಒಟ್ಟಿಗೆ ಅರ್ಥ ಆದ ಹಾಗೆ ಭಾಸ ಆಗ್ತಾ ಹೋಯಿತು. ಕೆಲವು ದಿನಗಳು ಹೀಗೆ ಕಳೀತಾ ಹೋಯಿತು. ಪಾಠಶಾಲೆಯ ವಾದದಲ್ಲಿ ಮಂಡನರ ಪ್ರಖರತೆ ಕಡಿಮೆ ಆಗ್ತಾ ಇದೆಯಾ ಅನ್ನಿಸ್ತು. ಶಂಕರ ಯತಿಗಳು ಹೆಚ್ಚು ಹೆಚ್ಚು ವಿಜೃಂಭಿಸ್ತಾ ಇತ್ತು. ಇದನ್ನ ಶ್ರೋತೃಗಳು ಕೂಡ ಗಮನಿಸ್ತಾ ಇದ್ರು. ಈ ವಾದದ ಸುದ್ದಿ ಹಬ್ಬಿ ಇಡೀ ಮಾಹಿಷ್ಮತಿ ರಾಜ್ಯದ ಬೇರೆ ಬೇರೆ ಊರುಗಳ ಇನ್ನಷ್ಟು ಪಂಡಿತರುಗಳು ಬಂದು ಸೇರಕ್ಕೆ ಶುರು ಆಯಿತು. ಅವರುಗಳು ಕೂಡ ಅಲ್ಲಿಯ ಶ್ರೋತೃಗಳಾದ್ರು. ಮಂಡನರ ಪ್ರಖರತೆ ಏಕಸಮವಾಗಿ ಇಲ್ಲದೆ ಇದ್ದುದು ನನಗೂ ಗೊತ್ತಾಗ್ತಾ ಇತ್ತು. ಈ ತರುಣ ಯತಿ ಬಗ್ಗೆ ನನ್ನ ಮನಸ್ಸು ಆಕರ್ಷಿತವಾಗಿತ್ತು. ಆದರೆ ನನ್ನ ಪ್ರೀತಿಯೆಲ್ಲ ನನ್ನ ಗುರುವಿನ ಕಡೆಗೆ ಇತ್ತು, ಅತ್ತೆ ಕಡೆಗಿತ್ತು. ಮಾವ 65ರ ಮುಪ್ಪಿನವರು, ನಿಯಮಬದ್ಧವಾದ ಜೀವನ ಮಾಡಿ ಆರೋಗ್ಯವಂತರಾಗಿದ್ರೂ ಕೂಡ ಅವರ ಬುದ್ಧಿಯ ಚುರುಕು ಮತ್ತು ಜ್ಞಾಪಕ ಶಕ್ತಿಗಳು ಕುಂದೋ ವಯಸ್ಸದು ಪಾಪ. ಎತ್ತಿದು ಬುದ್ಧಿ ಮನಸ್ಸುಗಳು ಅತ್ಯಂತ ಚುರುಕಾಗಿರೋ ವಯಸ್ಸು. ಎಷ್ಟೇ ಪರಿಣಿತನಾದರೂ ಕೂಡ 65ರ ಮುದುಕರು 25ರ ತರುಣನ ಮೇಲೆ ಮಲ್ಲ ಯುದ್ಧ ಮಾಡೋ ಅಂತಹ ಹೋಲಿಕೆ ನನ್ನ ಮನಸ್ಸಿಗೆ ಆಗಾಗ ಬರ್ತಾ ಇತ್ತು. ಹಾಗಂತ ಎತ್ತಿ ಪ್ರತಿಪಾದಿಸೋ ಸಿದ್ಧಾಂತದಲ್ಲಿ ಪ್ರಖರತೆ ಇಲ್ಲ ಅಂತೇನು ಅನ್ನಿಸ್ತಿರ್ಲಿಲ್ಲ. ಲೋಕದಲ್ಲಿ ಸಫಲವಾಗಿ ಅನ್ವಯ ಆಗುವಂತಹ ತರ್ಕ ಅಲೌಕಿಕದಲ್ಲಿ ಸೋತು ಹಿಂದೆ ಬೀಳುತ್ತೆ. ಪ್ರತ್ಯಕ್ಷ ಅನುಭವ ಎಲ್ಲವೂ ಭೇದವನ್ನೇ ತೋರಿಸುತ್ತೆ. ಈ ಭೇದವನ್ನು ವಿವರಿಸಕ್ಕೆ ಅಂತ ಬುದ್ಧಿ ಸೃಷ್ಟಿಸಿರುವಂತಹ ಕಾರ್ಯಕಾರಣ ತರ್ಕವನ್ನ ಅಲೌಕಿಕಕ್ಕೆ ಅನ್ವಯಿಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡೋದು ಯುಕ್ತನೂ ಅಲ್ಲ. ಆದ್ರಿಂದಲೇ ತತ್ವಮಸಿ ಅನ್ನುವಂತಹ ವೇದವಾಕ್ಯವನ್ನ ಅರ್ಥೈಸುವಾಗ ಈ ಭಿನ್ನ ತರ್ಕವನ್ನ ಅವಲಂಬಿಸಬಾರದು ಅಂತ ಪ್ರಬಲವಾಗಿ ಪ್ರತಿಪಾದಿಸ್ತಾ ತಮ್ಮ ವಾದವನ್ನು ಉಪಸಂಹಾರ ಮಾಡ್ತಾ ಯತಿಗಳು ಹೇಳಿದ್ರು, ಮಿಶ್ರರೇ, ನಿಮ್ಮ ವಾದದಲ್ಲಿನ ಮುಖ್ಯ ಅಂಶಗಳು 3. ಏನದು? ಮೊದಲನೇದು, ವೈದಿಕ ಶಬ್ದಗಳ ಅರ್ಥ ಕ್ರಿಯಾ ಪ್ರಚೋದನೆಯೇ ವಿನಃ ವಸ್ತು ನಿರೂಪಣೆ ಅಲ್ಲ ಅನ್ನೋದು. ಪುರುಷಾರ್ಥ ಕ್ರಿಯೆಯಿಂದ ಲಭ್ಯ ಆಗೋದೇ ಹೊರತು ಅದರ ಕೇವಲ ಜ್ಞಾನದಿಂದ ಅಲ್ಲ. 3ನೇದು, ಕರ್ಮರಹಿತವಾದ ಆಶ್ರಮ ಅನ್ನೋದು ಯಾವುದೂ ಇಲ್ಲ. ಅದರಿಂದ ಸನ್ಯಾಸ ಅನ್ನೋದು ಶ್ರುತಿ ವಿರುದ್ಧವಾದದ್ದು, ಶ್ರುತಿ ಬಾಹಿರವಾದದ್ದು ಅಂತ. ಈಗ ಶಬ್ದ ಪ್ರಯೋಗದ ಗುರಿ ಅರ್ಥಬೋಧನೆ ಹೊರತು ಕ್ರಿಯಾ ಪ್ರಚೋದನೆ ಅಲ್ಲ. ಅರ್ಥವನ್ನು ತಿಳಿಸಿದ ತರುವಾಯ ಅದು ಕ್ರಿಯೆಯಲ್ಲಿ ತೊಡಗಿಸ್ದೇನೂ ಇರಬಹುದು. ಆದರೆ ಅರ್ಥವನ್ನು ಮಾತ್ರ ಅದು ತಿಳಿಸಲೇಬೇಕು. ಇಲ್ಲದೆ ಇದ್ದಲ್ಲಿ ಅದು ಬರೀ ಶಬ್ದ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆ ಲೋಕ ವ್ಯವಹಾರದಲ್ಲೂ ಕೂಡ ಅಷ್ಟೇನೆ, ವೇದ ಮಂತ್ರದಲ್ಲಾದ್ರೂ ಅಷ್ಟೇನೆ. ಶಬ್ದದ ಅರ್ಥ ಕ್ರಿಯಾ ಪ್ರಚೋದನೆ ಅನ್ನೋದು ನಿಮ್ಮ ಸಿದ್ಧಾಂತವೇ ಹೊರತು ಸರ್ವಸಮ್ಮತವಾದ ಅಭಿಪ್ರಾಯ ಖಂಡಿತ ಅಲ್ಲ. ವೇದದಲ್ಲಿ 2 ಬಗೆಯ ಶಬ್ದ ಪ್ರಯೋಗಗಳು, ಅರ್ಥಬೋಧೆ ಮತ್ತು ಕ್ರಿಯಾ ಪ್ರಚೋದನೆ ಇವೆ. ಅವುಗಳಲ್ಲಿ ಒಂದು ಮಾತ್ರ ಪ್ರಮಾಣ, ಇನ್ನೊಂದಲ್ಲ ಅನ್ನೋದು ಸರಿ ಅಲ್ಲ. ನೀವು ಖಂಡಿಸುವಂತಹ ವೇದಾಂತ ವಾಕ್ಯಗಳು ವೇದಗಳ ಅಂತ್ಯಭಾಗ್ಯವಾದ ಅರಣ್ಯಕಗಳಲ್ಲಿ ಮಾತ್ರವಲ್ಲದೆ ನೀವೇ ಪ್ರಮಾಣ ಅಂತ ಒಪ್ಪಿರೋ ವೇದದ ಕರ್ಮಕಾಂಡದ ಸಂಹಿತೆ ಮತ್ತು ಬ್ರಾಹ್ಮಣಗಳ ಭಾಗದಲ್ಲಿ ಬರುತ್ತೆ. ಆದ್ದರಿಂದ ವೇದಾಂತ ಅನ್ನೋದು ಕರ್ಮಕಾಂಡದಷ್ಟೇ ಪ್ರಮಾಣವಾದದ್ದು. ಇನ್ನು 2ನೇದಾಗಿ, ನೀವು ಅನ್ನೋ ಹಾಗೆ ಜ್ಞಾನದಿಂದ ಪುರುಷಾರ್ಥವನ್ನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು 3 ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ ಮತ್ತು ನಿಮ್ಮ ಪ್ರಕಾರ ಪರಮ ಪುರುಷಾರ್ಥವಾದ ಸ್ವರ್ಗ ಇವುಗಳ ವಿಷಯದಲ್ಲಿ ನಿಜವೇನೋ ಹೌದು. ಆದರೆ ವೇದಾಂತ ಇವುಗಳಿಗಿಂತ ವಿಭಿನ್ನವಾದ ಶ್ರೇಷ್ಠವಾದ
ಪುನರಾವೃತ್ತಿರಹಿತವಾದಂತಹ ಸಚ್ಚಿದಾನಂದ ಸ್ಥಿತಿಯಾದ ಮೋಕ್ಷ ಅನ್ನೋ ಪರಮ ಪುರುಷಾರ್ಥವನ್ನು ನಿರೂಪಣೆ ಮಾಡುತ್ತೆ. ಇದಕ್ಕೆ ಸಾಧನ ಕೇವಲ ಜ್ಞಾನ ಅಂತ ಕೂಡ ತಿಳಿಸುತ್ತೆ. ಇದನ್ನ ಕೇವಲ ಜ್ಞಾನದ ಪ್ರಶಂಸೆ ಅಂತ ಹೇಳಕ್ಕಾಗಲ್ಲ. ಏಕೆಂದರೆ ಜ್ಞಾನವನ್ನು ಪಡೆದು ಜೀವನ್ಮುಕ್ತರಾದವರಾದಂತಹ ಪರಂಪರೆಯನ್ನು ನಾವು ಶ್ರುತಿ ಸ್ಮೃತಿ ಇತಿಹಾಸಗಳಲ್ಲಿ ಓದ್ತೀವಿ. ಹಾಗೆ ಲೋಕ ಜೀವನದಲ್ಲೂ ಕೂಡ ಅಂಥವರೆಷ್ಟೋ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಋಷಿಗಳು ಮತ್ತು ಆಚಾರ್ಯರು ಆ ಪಂಕ್ತಿಗೆ ಸೇರಿದವರು. ಹೀಗೆ ವೇದಾಂತಕ್ಕೆ ಶ್ರುತಿ ಯುಕ್ತಿ ಮತ್ತು ಅನುಭವಗಳ ಪ್ರಮಾಣ ಕೂಡ ಇದೆ ಅಂದಾಗ ಆಯಿತು. ಇನ್ನು ಈಗ ಸನ್ಯಾಸಾಶ್ರಮದ ಪ್ರಶ್ನೆ. ಯಾವ ಜೀವವು ಅಗ್ನಿಹೋತ್ರವನ್ನು ಮಾಡ್ತಿರ್ಬೇಕು ಅನ್ನೋ ಶ್ರುತಿನೇನೆ ಕರ್ಮಗಳಿಂದ ಗಳಿಸಿರೋ ಸ್ವರ್ಗಾದಿ ಲೋಕಗಳನ್ನು ಪರೀಕ್ಷಿಸಿ ಅವುಗಳನ್ನು ನಶ್ವರ ಅಂತ ಕಂಡು ಅವುಗಳ ಬಗ್ಗೆ ವೈರಾಗ್ಯ ತಾಳಬೇಕು ಅಂತ ಬೋಧಿಸುತ್ತೆ. ಅಮೃತತ್ವ ಅನ್ನೋ ಸ್ಥಿತಿ ಒಂದು ಉಂಟು ಅಂತ ತಿಳಿಸಿ ಅದನ್ನು ಕರ್ಮದಿಂದಾಗಲಿ ಅಥವಾ ಮಕ್ಕಳಿಂದಲಾಗಲಿ ಅಥವಾ ಹಣದಿಂದಲಾಗಲಿ ಪಡೆಯೋಕ್ಕಾಗಲ್ಲ. ತ್ಯಾಗದ ಮುಖಾಂತರ ಮಾತ್ರ ಅದು ಸಾಧ್ಯ ಅಂತ ಇನ್ನೊಂದು ಶ್ರುತಿ ತಿಳಿಸುತ್ತೆ. ವೇದಾಂತ ವಿಜ್ಞಾನದ ಸುಶಿಷ್ಟವಾದ ಅರ್ಥವನ್ನು ತಿಳ್ಕೊಂಡು ಶುದ್ಧ ಸತ್ವರಾದ ಯತಿಗಳು ಸನ್ಯಾಸ ಯೋಗದ ಮುಖಾಂತರ ಬ್ರಹ್ಮಲೋಕವನ್ನು ತಲುಪುತ್ತಾರೆ, ಸಂಸಾರದಿಂದ ಸಂಪೂರ್ಣರಾಗಿ ಮುಕ್ತರಾಗ್ತಾರೆ ಅಂತಲೂ ಹೇಳುತ್ತೆ. ವಿಶುದ್ಧವಾದ ಆತ್ಮಸ್ವರೂಪ ಪರಮಸ್ಥಾನ ಅಂತ ಗ್ರಹಿಸಿದ ವ್ಯಕ್ತಿಗಳು ಪುತ್ರಕಾಮನೆ ವಿತ್ತಕಾಮನೆ ಲೋಕಕಾಮನೆಗಳನ್ನು ಬಿಟ್ಟು ಭಿಕ್ಷಾಚಾರ್ಯಕ್ಕೆ ತೊಡಗ್ತಾರೆ ಅಂತ ಹೇಳ್ಬಿಟ್ಟು ಯಾಜ್ಞವಲ್ಕರು ಸ್ವಾನುಭಾವವನ್ನು ಪ್ರಕಟಿಸಿದ್ದಾರೆ. ಆದ್ದರಿಂದ ಸನ್ಯಾಸಾಶ್ರಮ ಅನ್ನೋದು ಮೋಕ್ಷ ಸಾಧಕವಾದ ಆಶ್ರಮ ಅಂತ ಅಷ್ಟೇ ಅಲ್ಲ, ಅದರ ಏಕೈಕ ಸಾಧನ ಅನ್ನೋದು ಕೂಡ ಸೂಚಿತವಾಗುತ್ತೆ. ಹೀಗೆ ಸನ್ಯಾಸ ಅನ್ನೋದು ಶ್ರುತಿಗೆ ವಿರುದ್ಧವಾದದಲ್ಲ, ಶ್ರುತಿ ಸಿದ್ಧವಾದ ಅತ್ಯುನ್ನತ ಆಶ್ರಮ ಅಂತ ಕೂಡ ಸಿದ್ಧವಾಗುತ್ತೆ. ಗೃಹಸ್ಥ ಧರ್ಮದಲ್ಲಿ ಎಷ್ಟೇ ನೀತಿ ಸಾಧನೆ ಇದ್ರೂ ಕೂಡ ಅದು ನೀತಿಯ ಮುಖಾಂತರ ನಮ್ಮನ್ನು ಮೇಲೆತ್ತೋದಿಲ್ಲ. ಸರ್ವಸಂಗ ಪರಿತ್ಯಾಗವಾದ ಸನ್ಯಾಸ ಒಂದೇನೆ ಇದನ್ನು ಮಾಡಬಲ್ಲದು ಅಂತ ಹೇಳಿದ್ರು. ಮಿಶ್ರರೇ, ಈಗ ನನ್ನ ವಾದವನ್ನು ಮುಗಿಸ್ತಾ ಇದ್ದೀನಿ. ನಾನು ಪ್ರತಿಪಾದಿಸಿರೋ ವಿಷಯಗಳು ಮಹಾಪಂಡಿತರಾದ ನಿಮಗೆ ತಿಳಿದಿಲ್ಲ ಅಂತ ಏನಲ್ಲ. ಆದರೆ ನಿಮ್ಮ ಸ್ವಾಭಾವಿಕವಾದ ಕರ್ಮ ಪ್ರವೃತ್ತಿಯಿಂದ ಮತ್ತು ಆಳವಾದ ಕರ್ಮಶ್ರದ್ಧೆಯಿಂದ ಅಂದಿನ ಧಾರ್ಮಿಕ ಪರಿಸರದ ಒತ್ತಡದಿಂದಾಗಿ ನಿಮ್ಮ ಗುರುಗಳು ತಳೆದ ನಿಲುವಿಂದಾಗಿ ನೀವು ಈ ಅಂಶಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ವೈಯಕ್ತಿಕ ಪ್ರವೃತ್ತಿ ಮತ್ತು ಸಾಮೂಹಿಕ ಅಗತ್ಯಗಳಿಗಿಂತ ವೇದದ ನಿಷ್ಪಕ್ಷಪಾತವಾದಂತಹ ಅರ್ಥ ನಿರ್ಧಾರ ಮತ್ತು ಆಚಾರ ನಿರ್ದೇಶನವನ್ನು ಹೆಚ್ಚು ಮಹತ್ವ ಅಂತ ಪರಿಗಣಿಸಿ ನೀವು ನಿಮ್ಮ ಅಭಿಪ್ರಾಯವನ್ನು ನೀಡ್ತೀರಾ ಅಂತ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಯತಿಗಳು ತಮ್ಮ ಮಾತನ್ನು ನಿಲ್ಲಿಸಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.